ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪ್ರೈಸ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಗೊತ್ತಾ? ಸೊ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಈ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎಂಟ್ರಿನ ತಗೊಳ್ಬೇಕು ಅಂತಂದರೆ ಒಂದು ಪ್ರಾಪರ್ ಆಗಿರತಕ್ಕಂಥ ಒಂದು ಪ್ರೈಸ್ ಆಕ್ಷನ್ ಬೇಕಾಗುತ್ತೆ. ಪ್ರೈಸ್ ಯಾವ ಥರ ಮೂವ್ಮೆಂಟ್ ಮಾಡ್ತಾ ಇದೆ, ಸೊ ಕೆಳಗಡೆ ಹೋಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ನಾವು ಎಲ್ಲಿ ಎಂಟ್ರಿ ತಗೊಂಡು ಎಲ್ಲಿವರೆಗೂ ಟಾರ್ಗೆಟನ್ನು ಸೆಟ್ ಮಾಡಿ ಎಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬೇಕು ಅನ್ನೋದು ನಮಗೆ ಮುಂಚಿತವಾಗಿಯೇ, ಅಂದರೆ ಟ್ರೇಡಲ್ಲಿ ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚಿತವಾಗಿಯೇ ನಾವು ತಿಳ್ಕೊಬೇಕಾಗಿರುತ್ತೆ. ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ ಮೇಲೆ ತುಂಬಾ ವರ್ಕ್ ಮಾಡಬೇಕಾಗುತ್ತೆ. 9:15ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಪ್ರೈಸು ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಕಡೆ ನಿಲ್ಲಲ್ಲ. ಸೊ ಅದು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಸೊ ಬೈಯರ್ಸು ಸೆಲ್ಲರ್ಸು ಅಲ್ಲಿ ಪ್ರೈಸನ್ನು ಅಲ್ಲಿ ಪ್ರೈಸನ್ನು ಮೇಲ್ಗಡೆ ಮತ್ತು ಕೆಳಗಡೆ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಎಲ್ಲಿ ನಾವು ಎಂಟ್ರಿ ತಗೋಬೇಕು, ಎಂಟ್ರಿ ಮತ್ತು ಎಕ್ಸಿಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಎಂಟ್ರಿ ತಗೋಬೇಕು, ಯಾವ ಬೇಸ್ ಮೇಲೆ ನಾವು ಎಂಟ್ರಿ ತಗೊಳ್ಬೇಕು, ಮತ್ತು ಯಾವ ಥರ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರೀವಿಯಸ್ ಅಂದರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಹಿಸ್ಟ್ರಿ ಅಂದರೆ ಹಿಂದೆ ಆಗಿರ್ತಕ್ಕಂಥ, ನಾವು ಚಾರ್ಟ್ ಬೇಸ್ ಮೇಲೆ ಟ್ರೇಡನ್ನು ಮಾಡೋರಾಗಿರೋದ್ರಿಂದ ಹಿಂದ್ಗಡೆ ನಾವು ಚಾರ್ಟಲ್ಲಿ ಯಾವ ಥರ ನಮಗೆ ಪ್ರೈಸ್ ಮೊಮೆಂಟ್ ಆಗಿದೆ, ಸೊ ಯಾವ ಥರ ಪ್ಯಾಟರ್ನ್ ಬಂದಿದೆ, ಯಾವ ಥರ ಪ್ಯಾಟರ್ನು ಜಾಸ್ತಿ ವಿನ್ನಿಂಗ್ ಪ್ರೊಬ್ಯಾಬಿಲಿಟಿ ಕೊಟ್ಟಿದೆ, ಅಂದರೆ ಯಾವ ಪ್ಯಾಟರ್ನು ವಿನ್ ಆಗಿದೆ, ಜಾಸ್ತಿ ವಿನ್ ಆಗಿದೆ. ಸೊ ನಮಗೆ ಎಕ್ಯುರೇಸಿ ಯಾವ ಪ್ಯಾಟರ್ನಿಂದ ಬರ್ತಾ ಇದೆ ಅಂತ ನೋಡ್ತಾ ಹೋದಾಗ, ಸೊ ಕೆಲವೊಂದಿಷ್ಟು ಪ್ಯಾಟರ್ನ್ಗಳು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಹೆಡ್ ಆ್ಯಂಡ್ ಶೋಲ್ಡರ್ ಆಗಿರ್ಬೋದು, ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿರ್ಬೋದು, ಮತ್ತು ಪ್ಯಾರಲಲ್ ಚಾನಲ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಓಕೆ, ಅಸೆಂಡಿಂಗ್ ಟ್ರಯಾಂಗಲು, ಡಿಸೆಂಡಿಂಗ್ ಟ್ರಯಾಂಗಲು, ಸೊ ಎಮ್ ಪ್ಯಾಟರ್ನು, ಡಬ್ಲ್ಯೂ ಪ್ಯಾಟರ್ನು, ಈ ಥರ ತುಂಬಾ ಪ್ಯಾಟರ್ನ್ಗಳು ರಿಪೀಟ್ ಆಗ್ತಾ ಇರುತ್ತೆ ಚಾರ್ಟಲ್ಲಿ. ಸೊ ಅಲ್ಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟು ವರ್ಕ್ ಆಗುತ್ತೆ. ಸೊ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಜೊತೆಗೇ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಸಪೋರ್ಟಲ್ಲಿ ಮಾರ್ಕೆಟ್ ಬಂದಾಗ ಮಾರ್ಕೆಟು ಬೌನ್ಸ್ ಬ್ಯಾಕ್ ಆಗಿ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. 9:15ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಪ್ರೈಸು ಯಾವ ಥರ ಮೂಮೆಂಟ್ ಮಾಡುತ್ತೆ ಅಂತ ನಾನು ಉದಾಹರಣೆ ಕೊಡ್ತೀನಿ. ಸೊ ಒಂದು ಬಾಲನ್ನು ತಗೊಳ್ಳಿ, ಅದನ್ನು ಮೇಲ್ಗಡೆ ಎಸಿರಿ, ಹಿಂಗೆ ಮೇಲ್ಗಡೆ ಸಿಲ್ಲಿಂಗ್ಗೆ ಎಸಿರಿ, ಅದು ಕೆಳಗಡೆ ಬರುತ್ತೆ, ಅಂದರೆ ಅಲ್ಲಿ ಮೇಲ್ಗಡೆ ಟಚ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ. ಸಪೋಸ್ ಏನಾದರೂ ನೀವು ಬಾಲನ್ನು ಕೆಳಗಡೆ ಹಾಕಿದ್ರಿ ಅಂತಂದರೆ ಇಲ್ಲಿ ಕೆಳಗಡೆ ಅಂದರೆ ಬೆಡ್ಗೆ ಟಚ್ ಆಗಿ ಮೇಲ್ಗಡೆ ಹೋಗುತ್ತೆ. ಆ ಥರ ಪ್ರೈಸು ಬೌನ್ಸ್ ಆಗ್ತಾ ಇರುತ್ತೆ. ಮೇಲ್ಗಡೆ ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ಗಳ ಮಧ್ಯೆ ಮಾರ್ಕೆಟು ಕನ್ಸಾಲ್ಟೇಷನ್ ಆಗ್ತಾ ಇರುತ್ತೆ. ಸೊ ಅವಾಗ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದರೆ ನಮಗೆ ಮೇಲ್ಗಡೆ ಮಾರ್ಕೆಟ್ ಹೋಗುತ್ತೆ, ಸಪೋರ್ಟನ್ನು ಬ್ರೇಕ್ ಮಾಡಿದರೆ ಕೆಳಗಡೆ ಹೋಗುತ್ತೆ. ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಬೇಸ್ ಮೇಲೆ ಮಾರ್ಕೆಟ್ ತುಂಬಾ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸಪೋರ್ಟು ಮತ್ತು ರೆಸಿಸ್ಟೆನ್ಸನ್ನು ಮೊದಲು ಕಲಿಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಬರೋದೇ ಪ್ರೈಸ್ ಆಕ್ಷನ್ನು. ಪ್ರೈಸ್ ಆಕ್ಷನಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ತುಂಬಾ ಪ್ಯಾಟರ್ನ್ಗಳಿದೆ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಪ್ರಾಪರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ ನೀವು ಫಾಲೋ ಮಾಡಿ, ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡು, ಅಂದರೆ ಪೂರ್ತಿ ಅದರ ಮೇಲೆ ಪ್ರಾಕ್ಟೀಸನ್ನು ಮಾಡಿ ಮತ್ತು ಬ್ಯಾಕ್ ಟೆಸ್ಟ್ ಮಾಡಿ ತುಂಬಾ ಕಲ್ತ ಮೇಲೆ ನೀವು ಅದನ್ನು ಟ್ರೇಡನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಪ್ರೈಸ್ ಆಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾವೀಗ ಡಿಸ್ಕಷನ್ ಮಾಡ್ತಾ ಇರೋದು ಸೆಟಪ್ ಯಾವುದು ಅಂತಂದರೆ ಎಮ್ ಪ್ಯಾಟರ್ನ್ ಅಂತಂದರೆ ನೀವು ಆಲ್ಮೋಸ್ಟು ಇಂಗ್ಲೀಷ್ ಅಲ್ಫಾಬೆಟಿಕ್ ಎಮ್ಮಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಎಮ್ ಯಾವ ಥರ ಇರುತ್ತೆ ಅಂತ ಸ್ಕ್ರೀನಲ್ಲಿ ಹೋಗೋಣ. ಎಮ್ ಪ್ಯಾಟರ್ನ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು 13 ಫೆಬ್ರವರಿಗೆ ಮಾರ್ಕೆಟ್ ಏನಾಗಿದೆ ಅಂದರೆ ಇಲ್ಲಿ ಓಪನ್ ಆಗಿದೆ. ಸೊ ಇದು ನಿಫ್ಟಿ 50, ಇದು 5 ಮಿನಿಟ್ ಟೈಮ್ ಫ್ರೇಮು, ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು. ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಈ ಥರ ಮೇಲೆ ಹೋಗುತ್ತೆ, ಈ ಥರ ಕೆಳಗಡೆ ಬರುತ್ತೆ. ಸೊ ಈ ಥರ ಮೇಲೆ ಕೆಳಗೆ, ಅಂದರೆ ಪ್ರೈಸ್ ಏನಾಗುತ್ತೆ ಒಂದೇ ಜಾಗದಲ್ಲಿ ಯಾವತ್ತೂ ನಿಲ್ಲಲ್ಲ, ಮೇಲೆ ಹೋಗುತ್ತೆ. ಇಲ್ಲಿ ಬೈಯರ್ಸು ಬೈ ಮಾಡಿದ್ರೆ ಮೇಲೆ ಹೋಗುತ್ತೆ, ಇಲ್ಲಿ ಸೆಲ್ಲರ್ಸು ಸೆಲ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈ ಥರ ಬೈಯರ್ಸು ಮತ್ತು ಸೆಲ್ಲರ್ಗಳ ಮಧ್ಯೆ ಮಾರ್ಕೆಟು ಮೂಮೆಂಟ್ ಆಗ್ತಾ ಇರುತ್ತೆ. ಈ ಥರ ಪ್ರೈಸು ಮೂಮೆಂಟ್ ಆಗಿ ಇಲ್ಲಿ ಡೌನ್ ಸೈಡ್ಗೆ ಬಂದು ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಆಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಉದಾಹರಣೆ ನೋಡ್ಬೋದು, ಡಬ್ಲ್ಯೂ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಈ ಥರ ನೋಡಿದರೆ ನಿಮಗೆ ಏನೂ ಕಾಣಿಸಲ್ಲ. ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಡಬ್ಲ್ಯೂ ಆಗುತ್ತೆ ಅಂತ. ಸೊ ಇಂಗ್ಲೀಷ್ ಆಲ್ಫಾಬೆಟಿಕ್ ಡಬ್ಲ್ಯೂ ಇರುತ್ತಲ್ಲ, ಅದೇ ಥರ ಸೇಮ್ ಇಲ್ಲಿ ವರ್ಕ್ ಆಗಿದೆ. ಸೊ ಟಾರ್ಗೆಟು ಕೂಡ ಕೊಟ್ಟಿದೆ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಸೊ ಈ ಥರ ಮೇಲ್ಗಡೆ ಹೋಗಿದೆ, ಇಲ್ಲಿ ಕೆಳಗಡೆ ಬಂದಿದೆ. ಸೊ ಈ ಥರ ಮೇಲ್ಗಡೆ ಹೋಗಿದೆ, ಈ ಥರ ಕೆಳಗಡೆ ಬಂದು ಮತ್ತೆ ಇಲ್ಲಿ ಮೇಲ್ಗಡೆ ಹೋಗಿದೆ. ಸೊ ಇದು ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಇಂಗ್ಲೀಷ್ ಆಲ್ಫಾಬೆಟಿಕ್ ಡಬ್ಲ್ಯೂ ಥರ. ಇದು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಕರೀತಾರಲ್ಲ. ಸೊ ಹಿಸ್ಟ್ರಿ ಅಂದರೆ ಪ್ಯಾಟರ್ನ್, ಪ್ರೈಸ್ ಆಕ್ಷನ್ ಪ್ಯಾಟರ್ನು ಮತ್ತೆ ಪದೇ ಅದೇ ಥರ ಬರ್ತಾನೆ ಇರುತ್ತೆ. ಸೊ ಅವಾಗ ನಾವು ಕಾಮನ್ ಸೆನ್ಸನ್ನು ಯೂಸ್ ಮಾಡಿ, ಸೊ ಆಲ್ಮೋಸ್ಟ್ ಪ್ರಾಕ್ಟೀಸನ್ನು ಮಾಡಿ, ನಮಗೆ ಗೊತ್ತಿತ್ತು ಈ ಥರ ವರ್ಕ್ ಆಗುತ್ತೆ. ಸೊ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ನಮಗೆ ನಾಲೆಜ್ ಇತ್ತು ಅಂತಂದರೆ, ವರ್ಕ್ ಆಗ್ತಿತ್ತು ಅಂತಂದರೆ, ಸೊ ಅಲ್ಲಿ ನಾವು ಟ್ರೇಡನ್ನು ತೊಗೊಂಡು ಆಲ್ಮೋಸ್ಟು ಪ್ರಾಫಿಟನ್ನು ಬುಕ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಸಪೋರ್ಟ್ ಏರಿಯಾ, ಅಂದರೆ ಮಾರ್ಕೆಟ್ ಏನಾಗಿದೆ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಸೊ ಮೇಲ್ಗಡೆ ಹೋಗಿದೆ, ಮೇಲ್ಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಸೊ ಮಾರ್ಕೆಟನ್ನು ಸೆಲ್ ಮಾಡಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ, ಅಂದರೆ 25,000
525 ಲೆವೆಲ್ವರೆಗೂ ತೊಗೊಂಡು ಬಂದಿದ್ದಾರೆ. ಇಲ್ಲಿಂದ ಮತ್ತೆ ಬೈಯರ್ಸು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ. ಸೊ ಮತ್ತೆ ಏನಾಗಿದೆ, ಮತ್ತೆ ಇಲ್ಲಿ ಫ್ರೆಶ್ ಸೆಲ್ಲರ್ಸು ಮತ್ತು ಇವರು ಸೆಲ್ಲರ್ಸು ಸೇರಿ ಮಾರ್ಕೆಟನ್ನು ಮತ್ತೆ ಕೆಳಗಡೆ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ಮತ್ತೆ ಸಪೋರ್ಟ್ ಏರಿಯಾ ಇದೆ, ಅಂದರೆ ಇಲ್ಲಿ 25,500 ಸೈಕಾಲಜಿಕಲ್ ಲೆವೆಲು. ಅಲ್ಲಿಂದ ಮತ್ತೆ ಮಾರ್ಕೆಟು ಬೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೇಲ್ಗಡೆ ಬಂದು ಮತ್ತೆ ಸೆಲ್ಲರ್ಸು ವಿನ್ ಆಗಿ ಮಾರ್ಕೆಟನ್ನು ಕೆಳಗಡೆ ತೊಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನಮ್ಗೆ ಯಾವ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂದರೆ ಡಬ್ಲ್ಯೂ ಪ್ಯಾಟರ್ನ್. ಇದೇ ಥರನೇ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಎಂ ಪ್ಯಾಟರ್ನು ಸೇಮ್ ಇರುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಸೇಮ್ ಇರುತ್ತೆ, ಬಟ್ ಉಲ್ಟಾ ಪಲ್ಟಾ ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಡಬ್ಲ್ಯೂ ಪ್ಯಾಟರ್ನ್ ಸೇಮ್ ಎಲ್ಲ ರೂಲ್ಸು ಫಾಲೋ ಆಗುತ್ತೆ, ಬಟ್ ಇದು ಕಾಲ್ ಸೈಡ್ಗೆ ಟ್ರೇಡ್ ಸಿಗುತ್ತೆ, ನಮಗೆ ಎಂ ಪ್ಯಾಟರ್ನಲ್ಲಿ ಸೆಲ್ ಸೈಡ್ಗೆ ಟ್ರೇಡ್ ಸಿಗುತ್ತೆ. ಸಪೋಸ್ ನೀವು ಆಪ್ಷನ್ ಬೈಯರ್ ಆಗಿದ್ರೆ ಅಂದರೆ ಇಲ್ಲಿ ನೀವು ಕಾಲನ್ನು ಬೈ ಮಾಡ್ತೀರಾ, ಪ್ರಾಫಿಟನ್ನು ಇಲ್ಲಿವರೆಗೂ ಬುಕ್ ಮಾಡ್ತೀರಾ. ಸಪೋಸ್ ನಿಮ್ಮ ಅನಲೈಸಿಸ್ ರಾಂಗ್ ಆಗಿ ಮಾರ್ಕೆಟ್ ಏನಾದರೂ ಸ್ವಲ್ಪ ಇಲ್ಲಿ ಕನ್ಸಾಲಿಡೇಷನ್ ಆಗಿ ಈ ಥರ ಬ್ರೇಕ್ ಆಯಿತು ಅಂತಂದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನೀವು ಲಾಸನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಾ. ಓಕೆ, ಅದೇ ಥರನೇ ಎಂ ಪ್ಯಾಟರ್ನಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ಪ್ರಾಪರಾಗಿ ಈ ಥರ. ಓಕೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಂ ಪ್ಯಾಟರ್ನು ಮಾರ್ಕೆಟ್ ಏನಾಗುತ್ತೆ, ಈ ಥರ ಬಂದು ಇಲ್ಲಿವರೆಗೂ ಬಂದಿದೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಮಾರ್ಕೆಟ್ ಮತ್ತೆ ಏನಾಗುತ್ತೆ, ಪ್ರೈಸು ಈ ಥರ ಮೇಲ್ಗಡೆ ಹೋಗುತ್ತೆ. ಸೊ ಈ ಥರ ಬಂದು ಇಲ್ಲಿ ನಿಕ್ಲೈನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮತ್ತೆ ಅದೇ ಏರಿಯಾಗೋವರೆಗೂ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ಫಾಲ್ ಆಗುತ್ತೆ. ಓಕೆ, ಈ ಥರ ಎಂ ಪ್ಯಾಟರ್ನ್. ಓಕೆ, ಇಲ್ಲಿ ನೋಡ್ಬೋದು ಎಮ್ಮು, ಇದು ಎಮ್ಮು, ಇದು ಡಬ್ಲ್ಯೂ ಪ್ಯಾಟರ್ನು. ಸೊ ಎರಡು ಪ್ಯಾಟರ್ನ್ ಇಲ್ಲೇ ಇದೆ. ಓಕೆ, ಫ್ರೈಡೇ ನೀವು ನೋಡ್ಬೋದು ಹೋಗಿ 13 ಫೆಬ್ರವರಿಗೆ ನೀವು ಆಲ್ಮೋಸ್ಟು ಈ ಚಾರ್ಟನ್ನು ಹೋಗಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ನಾವು ಸ್ಟಾಪ್ ಲಾಸನ್ನು ಎಷ್ಟು ತೊಗೋಬೋದಾಗಿತ್ತು, ಟಾರ್ಗೆಟನ್ನು ಎಷ್ಟು ಹಾಕ್ಬೋದಾಗಿತ್ತು, ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಪ್ಯಾಟರ್ನು, ಇಲ್ಲಿ ನೋಡ್ಬೋದು. ಓಕೆ, ಈಗ ನಾವು ಎಂ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಎಂ ಪ್ಯಾಟರ್ನ್ ಅಂತಂದರೆ ಇಲ್ಲಿ ಪ್ರಾಪರಾಗಿ ಒಂದು ಹಿಂದ್ಗಡೆ ಹೋಗ್ತೀನಿ, ನೋಡೋಣ ಎಂ ಪ್ಯಾಟರ್ನ್ ಸಿಗುತ್ತಾ ಇಲ್ಲ ಅಂತ. ಓಕೆ, ಇಲ್ಲಿದೆ ನೋಡಿ, ಆಲ್ಮೋಸ್ಟು ದಿಸ್ ಡೇ 11 ಫೆಬ್ರವರಿಗೆ ನಿಮಗೆ ನೋಡ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ಎಂ ಪ್ಯಾಟರ್ನ್. ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ಓಪನ್ ಆಗಿದೆ ಪ್ರೈಸ್. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಕೆಳಗಡೆ ಬಂದಿದೆ, ಅಂದರೆ ಮೇಲ್ಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ತುಂಬ ಜನ ಸೆಲ್ಲರ್ಸ್ ಇದ್ದಾರೆ, ಮಾರ್ಕೆಟನ್ನು ಸೆಲ್ ಮಾಡಿದರೆ ಕೆಳಗಡೆ ಬಂದಿದೆ. ಇಲ್ಲಿಂದ ಮತ್ತೆ ಇಲ್ಲಿ ಬೈಯರ್ಸ್, ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಪೋರ್ಟ್ ಇದೆ. ಓಕೆ, ಒಂದು ಸರಿ ಪ್ರೈಸು ಬಂದು ಮೇಲ್ಗಡೆ ಹೋಗಿದೆ, ಮತ್ತೆ ಬಂದು ಮೇಲ್ಗಡೆ ಹೋಗಿದೆ, ತುಂಬ ಸುಮಾರು ಟೈಮ್ ಮಲ್ಟಿ ಟೈಮ್ಸ್ ಇಲ್ಲಿ ಪ್ರೈಸ್ ಟಚ್ ಆಗಿದೆ ಅಂದಾಗ ಇದು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಾನು ಎಂಟ್ರಿನ ತೊಗೊಂಡಿರ್ತೀನಿ ಇನ್ಸೈಡ್ ಕ್ಯಾಂಡಲ್ಗೆ, ದ್ಯಾಟ್ ಪರ್ಟಿಕ್ಯುಲರ್ ಡೇ ನಮಗೆ ಸ್ಟಾಪ್ ಲಾಸ್ನ ಹಿಟ್ ಮಾಡಿರುತ್ತೆ. ನೋಡ್ಬೋದು ನೀವು ಹೋಗಿ ಇಲ್ಲಿವರೆಗೂ ಬರುತ್ತೆ. ಸೊ ಅದಾದಮೇಲೆ ನನಗೆ ಇನ್ನೂ ಸ್ವಲ್ಪ, ಅಂದರೆ ಇದನ್ನು ಬ್ರೇಕ್ ಮಾಡುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುಂತಿದ್ದೆ, ಬಟ್ ಬ್ರೇಕ್ ಮಾಡಲ್ಲ, ಮೇಲ್ಗಡೆ ಹೋಗಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಅದಾದಮೇಲೆ ನನಗೆ ಇಲ್ಲಿ ಏನಾಗುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ, ನಾವು ಲಾಸನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಡೇನ ಎಂಡ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಸೇಮ್ ಪ್ರೈಸು ಮೇಲ್ಗಡೆ ಹೋಗಿ ಈ ಥರ ಮತ್ತೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕಾಗಿಲ್ಲ. ಸೊ ಈ ಥರ ಒಂದು ನಿಕ್ಲೈನ್, ಅಂದರೆ ಸ್ವಿಂಗನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಈ ಥರ ಸ್ವಿಂಗ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ನಾವು ಎಂ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಎಂ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆ, ಅದೇ ಥರನೇ ಇಲ್ಲಿ ಎಂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ಥರ ಸ್ಟಾಪ್ ಲಾಸನ್ನು ಹಾಕೋಬೇಕು, ಎಂ ಪ್ಯಾಟರ್ನ್ಗೆ ಎಷ್ಟು ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕೋಬೇಕು, ಎಷ್ಟು ಪಾಯಿಂಟು ರ್ಯಾಲಿ ಬರಬೇಕು, ನೀವು ಎಲ್ಲಿವರೆಗೂ ಟಾರ್ಗೆಟನ್ನು ಬುಕ್ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಮಾರ್ಕೆಟ್ ಏನಾಗಿದೆ, ಸೊ ಈ ಪ್ರೈಸು ಇಲ್ಲಿವರೆಗೆ ಬಂದಿದೆ ಅಲ್ವಾ, ಇಲ್ಲಿವರೆಗೆ ಬಂದಾಗ ನಾವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಪ್ಯಾಟರ್ನ್ ಇಲ್ಲ, ಸುಮ್ಮನೆ ಬಂದಿತ್ತು, ಬಟ್ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಇತ್ತು. ನಾನು ತೊಗೊಂಡಿರೋದು ಇನ್ಸೈಡ್ ಕ್ಯಾಂಡಲ್ಗೆ ತೊಗೊಂಡಿದ್ದೆ, ಬಟ್ ಇಲ್ಲಿ ಏನಾಗುತ್ತೆ, ರಿಟ್ರೇಸ್ಗೆ ತೊಗೊಂಡಿದ್ದೆ. ನನಗೆ 1:1 ವರೆಗೂ ಕೊಟ್ಟಿತ್ತು, ಬಟ್ ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಒಂದು ಲಾಸ್ ಹಿಟ್ ಆಗುತ್ತೆ. ಓಕೆ, ಅದಾದಮೇಲೆ ನಾವು ವೇಟ್ ಮಾಡ್ತಾ ಇರ್ತೀವಿ ಯಾವುದೇ ಥರ. ಮತ್ತು ನೀವು ನೆಕ್ಸ್ಟ್ ಟ್ರೇಡನ್ನು ತೊಗೋಬೇಕು ಅಂತ ನಿಮ್ಮ ತಲೆಯಲ್ಲಿತ್ತು ಅಂತಂದರೆ ನೀವು ಪ್ರಾಕ್ಟೀಸನ್ನು ಮಾಡಿದರೆ ತುಂಬ ಚೆನ್ನಾಗಿ ಪ್ರೈಸ್ ಆಕ್ಷನ್ ವರ್ಕ್ ಆಗ್ತಾ ಇದೆ, ನಿಮ್ಮದು ಎಕ್ಯುರೇಸಿನೂ ತುಂಬ ಚೆನ್ನಾಗಿದೆ ಅಂದರೆ ಮತ್ತೆ ನೆಕ್ಸ್ಟ್ ಟ್ರೇಡ್ ಕೂಡ ತೊಗೋಬೋದಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ಮೊಮೆಂಟಮ್ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಓಕೆ, ಆಲ್ಮೋಸ್ಟ್ ನಮಗೆ 50 to 60 ಪಾಯಿಂಟ್ ಬಂದಿದೆ. ಓಕೆ, 50 to 60 ಪಾಯಿಂಟ್ ಬಂದಾಗ ಮಾತ್ರ ಇದು ಎಂ ಪ್ಯಾಟರ್ನು ವರ್ಕ್ ಆಗುತ್ತೆ. ಓಕೆ, ಡಬ್ಲ್ಯೂ ಮತ್ತು ಎಂ ಪ್ಯಾಟರ್ನು ವರ್ಕ್ ಆಗುತ್ತೆ. ಇಲ್ಲ ಒಂಥರ ರ್ಯಾಲಿ ಬರಬೇಕು ಇಲ್ಲಿ. ಸೊ ಓಕೆ, ಇಲ್ಲಿ ಒಂದು ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್. ಈ ಥರ ರ್ಯಾಲಿ ಬರಬೇಕು, ಅದಾದಮೇಲೆ ಒಂದು ಸ್ವಿಂಗನ್ನು ಕ್ರಿಯೇಟ್ ಮಾಡಿ ಸೇಫ್ ಕೆಳಗಡೆ ಬರಬೇಕು. ಇಲ್ಲಿ ನಿಕ್ಲೈನ್ ಅಂತ ಕರಿತೀವಿ, ಇಲ್ಲಿ ನಿಕ್ಲೈನ್ ಜನರೇಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಮಾರ್ಕೆಟ್ ಈ ಥರ ಹೋಗಿ ಇಲ್ಲೇನಾದರೂ, ಅಂದರೆ ಇಲ್ಲಿ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅಂತಂದರೆ ಇಲ್ಲಿಂದ ನೀವು ಸೆಲ್ ಮಾಡಿದರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಟಾರ್ಗೆಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಟಾರ್ಗೆಟು ನಮ್ಮದು ನಿಕ್ಲೈನ್ ಆಗಿರುತ್ತೆ, ಸೆಕೆಂಡ್ ಟಾರ್ಗೆಟು ಅಕಾರ್ಡಿಂಗ್ ಟು ದಿಸ್ ಲೋ ಆಗಿರ್ಬೋದು, ಅಥವಾ 1:1.5 1:2 ವರೆಗೂ ಆಗಿರ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಒಂದು ಪ್ಯಾಟರ್ನ್ ಇದು. ಓಕೆ, ಇಲ್ಲಿ ನೋಡ್ಬೋದು, ಈಗ ನಾನು 50 to 60 ಪಾಯಿಂಟ್ ರ್ಯಾಲಿ ಬಂದಿದೆ, ಆ ರ್ಯಾಲಿ ಮೇಲೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, ಇಲ್ಲಿ ನಾನೊಂದು ಲೈನನ್ನು ಡ್ರಾ ಮಾಡ್ತೀನಿ. ಇದು ರ್ಯಾಲಿ ಎಷ್ಟಾಗಿದೆ, ಇದು 60 ಪಾಯಿಂಟ್ ರ್ಯಾಲಿ ಬಂದಿದೆ. ಓಕೆ, ಇಲ್ಲಿ ಏನು ಮಾಡುತ್ತೆ, ಒಂದು ಸ್ವಿಂಗನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರುತ್ತೆ. ನಾನು ಏನು ಮಾಡ್ತೀನಿ, ಇಲ್ಲೊಂದು ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, ಇದು ನಿಕ್ಲೈನ್ ಅಂತ ಕರಿತೀವಿ. ಓಕೆ, ಇಲ್ಲೊಂದು ಲೈನನ್ನು ನಾವು ಡ್ರಾ ಮಾಡ್ತೇವೆ. ರಿಸ್ಕನ್ನು ನೀವು ಕಡಿಮೆ ಇಟ್ಕೊಂಡು ಟ್ರೇಡನ್ನು ಮಾಡಿದರೆ
ಸೊ ವಿನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ 40 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕೋದಕ್ಕಿಂತ ನಮಗೆ 20 ಪಾಯಿಂಟ್ ಸ್ಟಾಪ್ ಲಾಸನ್ನು ಹಾಕಿಬಿಟ್ರೆ ನಮಗೆ ತುಂಬ ಚೆನ್ನಾಗಿ ಟಾರ್ಗೆಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಓಕೆ, 10 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇದೆ ಅಥವಾ 20 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಎಂಟ್ರಿ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಟ್ರಿನ ಯಾವ ಥರ ತೊಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ಏನು ಮಾಡಬೇಕಂತಂದರೆ ಒಂದು ಸ್ವಿಂಗ್ ಬಂದು ಈ ಲೈನ್ ಕ್ಲೋಸ್ ಆದ ತಕ್ಷಣ ನಾವು ವೇಟ್ ಮಾಡ್ತಾ ಇರಬೇಕು. ಈ ಥರ ಬಂದಿದೆ, ಈ ಥರ ಬಂದಿದೆ, ಇಲ್ಲಿಗೆ ಬಂದಿದೆ ಮಾರ್ಕೆಟು, ಈ ಥರ ಬಂದಿದೆ. ಸೊ ಇದು ಆಲ್ರೆಡಿ ನೆಕ್ ಲೈನ್ ಜನರೇಟ್ ಆಗಿದೆ. ಇಲ್ಲೂ ಲೈನ್ ಡ್ರಾ ಮಾಡಿದ್ದೀನಿ, ಇಲ್ಲೂ ಲೈನ್ ಡ್ರಾ ಮಾಡಿದ್ದೀನಿ. ಇಲ್ಲಿ ವೇಟ್ ಮಾಡಬೇಕು. ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗುತ್ತೆ ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ. ಓಕೆ, ಇದು ರೆಡ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯಿತು. ರೆಡ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾವು ಶಾರ್ಟ್ ಟೂಲನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಶಾರ್ಟ್ ಟೂಲನ್ನು ಡ್ರಾ ಮಾಡಿಕೊಂಡು ಸ್ಟಾಪ್ ಲಾಸ್ ನಮಗೆ ಎಷ್ಟು ಬರ್ತಾ ಇದೆ, 15 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇದೆ. ಓಕೆ, ಮ್ಯಾಕ್ಸಿಮಮ್ ನೀವು 20 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಓಕೆ, ಮ್ಯಾಕ್ಸಿಮಮ್ 20 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಪ್ರೀಮಿಯಮಲ್ಲಿ ನಿಮಗೆ 12 to 15 ಪಾಯಿಂಟ್ಸು ಎಸ್ ಎಲ್ನ ಕೊಟ್ಟರೆ ಇಟ್ಸ್ ಇನಫ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಡೆಲ್ಟಾ ಆಟ್ ದ ಮನಿ ಪ್ರೀಮಿಯಮನ್ನು ನೀವು ಪಿಕ್ ಮಾಡಿದ್ರಿ ಅಂತಂದರೆ ಮಾರ್ಕೆಟು 20 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ ಅಂತ ಅಂದಾಗ ಸೊ 15 ಪಾಯಿಂಟ್ಸು ಮೂಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು 15 ಪಾಯಿಂಟ್ ಸ್ಟಾಪ್ ಲಾಸ್ 12 ಪಾಯಿಂಟ್ ಸ್ಟಾಪ್ ಲಾಸನ್ನು ಹಾಕೊಂಡ್ರು ನಡೆಯುತ್ತೆ. ಸಪೋಸ್ ಏನಾದರೂ ಐ ವಿ ತುಂಬ ಕಡಿಮೆ ಇತ್ತು ಅಂತಂದರೆ 10 ಪಾಯಿಂಟ್ ಸ್ಟಾಪ್ ಲಾಸು ಆಪ್ಷನ್ ಪ್ರೀಮಿಯಮಲ್ಲಿ ಇನಫ್ ಆಗಿರುತ್ತೆ. ಓಕೆ, ಅದಾದಮೇಲೆ ನೀವು ಫಸ್ಟ್ ಟಾರ್ಗೆಟನ್ನು ಇಲ್ಲಿವರೆಗೂ ಇಡಬೇಕು. ಎಲ್ಲಿವರೆಗೂ ಅಂತಂದರೆ ನಿಕ್ ಲೈನ್ವರೆಗೂ, ಅಂದರೆ 1:1.5ವರೆಗೂ ನಿಮಗೆ ಟಾರ್ಗೆಟ್ ಬಂದಿದೆ. ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡಿದ್ರೆ, ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡ್ರೆ 20 ಪಾಯಿಂಟ್ಸ್ ನೀವು ಸ್ಟಾಪ್ ಲಾಸನ್ನು ಹಾಕಿದ್ರೆ, ಅಥವಾ ಈ ಹೈ ಮೇಲ್ಗಡೆ ಸ್ಟಾಪ್ ಲಾಸನ್ನು ಹಾಕಿ ಅಥವಾ ಬಫರಾಗಿ ಒಂದು 2-3 ಪಾಯಿಂಟು ಮೇಲ್ಗಡೆ ಹಾಕಿದ್ರು ನೋ ಪ್ರಾಬ್ಲಮ್. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ, ಈ ಹೈನ ಬ್ರೇಕ್ ಮಾಡಿ ಸ್ವಲ್ಪ ಮೇಲ್ಗಡೆ ಹೋದಂಗೆ ಮಾಡುತ್ತೆ, ಅದಾದಮೇಲೆ ಟಾರ್ಗೆಟ್ ಕೊಡುತ್ತೆ. ಅದಕ್ಕೋಸ್ಕರ ನಾವು ಬಚಾವಾಗಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಬಫರ್ ಕೊಟ್ಟು ಮೇಲ್ಗಡೆ ಸ್ಟಾಪ್ ಲಾಸನ್ನು ಹಾಕೊಳ್ಳಿ. ಅದಾದಮೇಲೆ ಇಲ್ಲಿಂದ 1:2 ಟಾರ್ಗೆಟನ್ನು ಸೆಟ್ ಮಾಡಿ ಅಥವಾ 1:3ವರೆಗೂ ಟಾರ್ಗೆಟನ್ನು ಸೆಟ್ ಮಾಡಿ. ಇಲ್ಲಿ ನೋಡ್ಬೋದು ಈಸಿಯಾಗಿ 1:3ವರೆಗೂ ಟಾರ್ಗೆಟ್ ಬಂದಿದೆ. ಓಕೆ, ನಮಗೆ 20 ಪಾಯಿಂಟ್ ಸ್ಟಾಪ್ ಲಾಸ್ ಇತ್ತು, 62 ಪಾಯಿಂಟ್ಸ್ ಬಂದಿದೆ. ಪ್ರೀಮಿಯಮಲ್ಲಿ ನಮಗೆ ಆರಾಮಾಗಿ ಇಲ್ಲಿ 40 ಪಾಯಿಂಟ್ಸ್ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. 40 to 50 ಪಾಯಿಂಟ್ಸ್ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಯಾಕಂದರೆ ಇಲ್ಲಿ ಸಡನ್ನಾಗಿ ಈ ಥರ ಫಾಲ್ ಆದಾಗ, ಸೊ ಈ ಥರ ಫಾಲ್ ಆಗುತ್ತಲ್ಲ, ಆವಾಗ ನಮಗೆ ಗಾಮ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಗಾಮ ವರ್ಕ್ ಮಾಡಿ ನಮಗೆ ಈ ಥರ ಕ್ಯಾಂಡಲ್ಸು ಅಂದರೆ ಫುಲ್ ಹೆಲ್ದಿ ಕ್ಯಾಂಡಲ್ಸು ಈ ಥರ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಗಾಮ ವರ್ಕ್ ಮಾಡುತ್ತೆ. ಆವಾಗ ನಮಗೆ ಪ್ರೀಮಿಯಮು ಸ್ಪೀಡಾಗಿ ಮೂಮೆಂಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರ ನಮಗೆ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ಬೋದು. ನಾವು ಇಲ್ಲಿ ಎಂಟ್ರಿ ತೊಗೊಂಡ ತಕ್ಷಣ ಇಮಿಡಿಯೇಟಾಗಿ ನಾವು ಸಿಸ್ಟಮಲ್ಲಿ ಸ್ಟಾಪ್ ಲಾಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಮಾರ್ಕೆಟಲ್ಲಿ ಕೆಳಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಈ ಥರ ಮೇಲ್ಗಡೆನೂ ಕೂಡ ಹೋಗ್ಬೋದು. ವೆನ್ ಬೈ ಆರ್ ರಾಂಗ್ ನಾವೇನಾಗುತ್ತೆ ಸ್ಟಾಪ್ ಲಾಸ್ನ ಎಕ್ಸಿಟ್ ಆಗಬೇಕಾಗುತ್ತೆ. ಮಾರ್ಕೆಟು ನಮ್ಮನ್ನು ಸಮ್ಟೈಮ್ಸ್ ರಾಂಗು ಮಾಡುತ್ತೆ, ಸಮ್ಟೈಮ್ಸ್ ಅಕಾರ್ಡಿಂಗ್ ಟು ಪ್ರೈಸ್ ಆ್ಯಕ್ಷನ್ ವರ್ಕು ಆಗುತ್ತೆ. ಅದಕ್ಕೋಸ್ಕರ ನಾವು ಟ್ರೇಡನ್ನು ಯಾವ ಥರ ತೊಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಒಂದು ಸ್ವಿಂಗ್ ಬಂದಿರಬೇಕು. ಓಕೆ, ಈ ಥರ ಒನ್ ಸೈಡ್ ಮೂಮೆಂಟ್ ಇರಬೇಕು, 50 to 60 ಪಾಯಿಂಟ್ ಒನ್ ಸೈಡ್, ಅಥವಾ ನೀವು 100 ಪಾಯಿಂಟ್ಸ್ ಇದ್ರೂ ಪರವಾಗಿಲ್ಲ. ಬಟ್ ಈ ಥರ ದೊಡ್ಡ ಕ್ಯಾಂಡಲ್ ಬರುತ್ತೆ, ಒಂದೇ ಕ್ಯಾಂಡಲ್ 100 ಪಾಯಿಂಟ್ಸ್ ಇದ್ದಾಗ ಸ್ವಲ್ಪ ಟ್ರೇಡನ್ನು ಅವಾಯ್ಡ್ ಮಾಡಿ. ಬಟ್ ಈ ಥರ ಬಂದಿದೆ, ಒಂದು 4-5 ಕ್ಯಾಂಡಲ್ ಈ ಥರ ಕಂಟಿನ್ಯೂ ಗ್ರೀನ್ ಬಂದಿದೆ. ಸೊ ಈ ಥರ ಒನ್ ಸೈಡ್ ಮೂಮೆಂಟ್ ಇರಬೇಕು. ಓಕೆ, ಈ ಥರ ಕನ್ಸಾಲಿಡೇಷನ್ ಆಗ್ತಾ ಹೋಗಿ ಇಲ್ಲಿ ಬಂದಿತ್ತು ಅಂತಂದರೆ ಸೊ ಅದನ್ನು ಎಂಟ್ರಿನ ಅವಾಯ್ಡ್ ಮಾಡಿ. ಈ ಥರ ಕನ್ಸಾಲಿಡೇಷನ್ ಅಂತಂದರೆ ಮಾರ್ಕೆಟ್ಗೆ ಸೊ ಇಂಟ್ರೆಸ್ಟ್ ಇಲ್ಲ. ಓಕೆ, ಅದಕ್ಕೋಸ್ಕರ ಇದರ ಕನ್ಸಾಲಿಡೇಷನ್ ಬಂದು ಮೇಲ್ಗಡೆ ಹೋಗಿರುತ್ತಲ್ಲ ಅದನ್ನು ಅವಾಯ್ಡ್ ಮಾಡಿ. ಒನ್ ಸೈಡ್ ಮೂಮೆಂಟ್, ಈ ಥರ ರ್ಯಾಲಿ ಬರಬೇಕು, ಒನ್ ಸೈಡ್ ಮೂಮೆಂಟ್ ಬರಬೇಕು. ಅದಾದಮೇಲೆ ಒಂದು ಸ್ವಿಂಗನ್ನು ಕ್ರಿಯೇಟ್ ಮಾಡಿ ಕೆಳಗಡೆ ಬರಬೇಕು. ಸೊ ಇಲ್ಲಿ ನಿಕ್ ಲೈನ್ ಜನರೇಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಅದೇ ಏರಿಯಾದಲ್ಲಿ ಒಂದು ಸಪೋಸ್ ಏನಾದರೂ ಇಲ್ಲಿ ನಮಗೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಇಲ್ಲಿ ನೀವು ಒಂದು ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡಿ. 20 ಪಾಯಿಂಟ್ಸ್ ಬಿಟ್ಟು ಒಂದು ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡಿ. ಓಕೆ, ಈ ಥರ 20 ಪಾಯಿಂಟ್ಸ್ ಬಿಟ್ಟು ಒಂದು ಮೆಜರ್ ಮಾಡ್ಕೊಳ್ಳಿ. 20 ಪಾಯಿಂಟ್ಸ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಅಥವಾ 15 ಪಾಯಿಂಟ್ಸ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಅಥವಾ 20 ಪಾಯಿಂಟ್ಸ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಂಡ್ಬಿಡಿ, ಪರವಾಗಿಲ್ಲ. 20 ಪಾಯಿಂಟ್ಸ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. 20 ಪಾಯಿಂಟ್ಸ್ಗೆ ಲೈನ್ ಡ್ರಾ ಮಾಡ್ಕೊಂಡು ಈ ಲೈನ್ ಒಳಗಡೆ ರೆಡ್ ಕ್ಯಾಂಡಲ್ ಯಾವುದಾದ್ರೂ ಕ್ಲೋಸ್ ಆಗುತ್ತಾ ಅಂತ ನೋಡ್ತಾ ಇರಿ. ಕ್ಯಾಂಡಲ್ ಯಾವುದೇ ಥರ ಇರಲಿ, ಹೆಲ್ದಿ ಆಗಿರಲಿ, ದೊಜ್ಜಿ ಆಗಿರಲಿ, ಬಟ್ ಈ ಸ್ವಿಂಗನ್ನು ಬ್ರೇಕ್ ಮಾಡಿರಬಾರ್ದು. ಓಕೆ, ಸ್ವಿಂಗನ್ನು ಮಾರ್ಕೆಟು ಬ್ರೇಕ್ ಆಗಿ ಕ್ಲೋಸ್ ಆಗಬಾರ್ದು. ಯಾವುದೇ ಥರ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು. ಸಪೋಸ್ ಏನಾದರೂ ಪಿನ್ ಬಾರ್ ಥರ ಬಂದಿದ್ರೆ ಸೊ ಎಂಟ್ರಿ ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಈ ಥರ ಹೆಲ್ದಿ ಕ್ಯಾಂಡಲ್ ಬಂದು ಕ್ಲೋಸ್ ಆದಾಗ ಮೇಲ್ಗಡೆ ಹೋಗಿ ನೀವು ಸಪೋಸ್ ಇಲ್ಲಿ ರೆಡ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆಯಿತು, ಈ ಥರ ರೆಡ್ ಕ್ಯಾಂಡಲ್ ಅಂತೂ ಕ್ಲೋಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬಟ್ ಫಸ್ಟ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಈ ಸ್ವಿಂಗನ್ನು ಕ್ರಾಸ್ ಮಾಡುತ್ತೆ, ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಇಮಿಡಿಯೇಟ್ ಆಗಿ ಮಾರ್ಕೆಟು ಇಲ್ಲಿ ರೆಡ್ ಕ್ಯಾಂಡಲ್ ಮಾಡುತ್ತೆ. ಆವಾಗ ನೀವು ಎಂಟ್ರಿನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ರೀಟ್ರೇಸಿಗೆ ಬಂದು ಮತ್ತೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ವೇಟ್ ಮಾಡಬೇಕು. ಮೇಲ್ಗಡೆ ಯಾವುದೇ ಥರ ಸ್ವಿಂಗ್ ಬಂದಿರಬಾರ್ದು, ಮೇಲ್ಗಡೆ ಯಾವುದೇ ಥರ ಕ್ರಾಸ್ ಆಗಿರಬಾರ್ದು. ಆವಾಗ ಮಾತ್ರ ಇದು ಎಂಟ್ರಿ ವ್ಯಾಲಿಡ್ ಆಗುತ್ತೆ. ಓಕೆ, ರೆಡ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಲ್ಲಿ ನೀವು ಎಂಟ್ರಿ ತೊಗೊಳ್ಳಿ. ರೆಡ್ ಕ್ಯಾಂಡಲ್ಗೆ ಕ್ಲೋಸ್ ಆದ ತಕ್ಷಣ ತೊಗೊಳ್ಳಿ. ಅಥವಾ ಸಪೋಸ್ ಈ ಕ್ಯಾಂಡಲ್ಲು ಈ ಥರ ಒಂದು ದೊಡ್ಡ ಕ್ಯಾಂಡಲ್ ಬಂದುಬಿಡುತ್ತೆ ಅಂತಂದರೆ ನೀವು ವೇಟ್ ಮಾಡಿ. ನಿಮ್ಮ ಸ್ಟಾಪ್ ಲಾಸ್ ರೇಂಜ್ ಅಂದರೆ ರಿಸ್ಕ್ ಎಷ್ಟಿದೆ, 20 ಪಾಯಿಂಟ್ ರಿಸ್ಕ್ ಇದೆ, ಅದರ ಮೇಲೆ ಜಾಸ್ತಿ ಕೊಡೋದಕ್ಕೆ ಹೋಗ್ಬೇಡಿ. 20 to 25 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ನೀವು ರಿಸ್ಕನ್ನು ಕೊಡಿ. ಓಕೆ,
ಇಲ್ಲಿ ನೀವು ಎಂಟ್ರಿ ತಗೊಳ್ಳಿ. ಸೊ ರಿಟ್ರೇಸಿಗೆ ಬಂದಾಗ ಎಂಟ್ರಿ ತಗೊಳ್ಳಿ, 20 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕೊಳ್ಳಿ, 1:2 ಟಾರ್ಗೆಟನ್ನು ನೀವು ರೀಚ್ ಮಾಡಿ 1:1.5 ನಿಕ್ ಲೈನ್ವರೆಗೂ ಟಾರ್ಗೆಟ್ ಬರುತ್ತೆ. 1:1.5 ಆದರೂ ತಗೊಳ್ಳಿ ಅಥವಾ 1:2 1:3 ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಟಾರ್ಗೆಟನ್ನು ತೊಗೊಂಡು ನೀವು ಪ್ರಾಫಿಟನ್ನು ಬುಕ್ ಮಾಡ್ಬೋದಾಗಿರುತ್ತೆ. ಸಪೋಸ್ 1:1.5 ಬಂದ ತಕ್ಷಣ ಸ್ವಲ್ಪ ಹಾಫ್ ಕ್ವಾಂಟಿಟಿನ ನೀವು ಎಕ್ಸಿಟ್ ಆಗಿ, ಅದಾದಮೇಲೆ 1:2 ಬಂದಮೇಲೆ ಫುಲ್ ಕ್ವಾಂಟಿಟಿನ ಎಕ್ಸಿಟ್ ಆಗಿ, ಇಲ್ಲ ನನ್ನ ಹತ್ರ ಜಾಸ್ತಿ ಕ್ವಾಂಟಿಟಿ ಇದೆ, ನಾನು ಒಂದು 10 ಲಾಟಿಂದ ಮಾಡ್ತಾ ಇದ್ದೀನಿ, 20 ಲಾಟಿಂದ ಮಾಡ್ತಾ ಇದ್ದೀನಿ ಅಂತಂದರೆ, ಸಪೋಸ್ ಇಲ್ಲಿ ಏನಾದರೂ ನೀವು ಫ್ಯೂಚರ್ಸನ್ನು ಸೆಲ್ ಮಾಡಿದ್ದೀರಿ ಅಂತಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಡೇವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು ಎಷ್ಟು ಪಾಯಿಂಟ್ ಬಂದಿದೆ ಅಂತಂದರೆ ಯು ಕ್ಯಾನ್ ಸಿ. ನಾನು ಡ್ರ್ಯಾಗ್ ಮಾಡಿ ತೋರಿಸ್ತೀನಿ. ಇಲ್ಲಿವರೆಗೂ ಫಾಲ್ ಆಗಿದೆ ಮಾರ್ಕೆಟು, 183 ಪಾಯಿಂಟ್ಸ್ವರೆಗೂ ಫಾಲ್ ಆಗಿದೆ. 1:10ವರೆಗೂ ರಿಸ್ಕ್ ರಿವಾರ್ಡ್ ಬಂದಿದೆ. ಓಕೆ, 1:9. ಓಕೆ ನೋಡಿ, 1:10ವರೆಗೂ ರಿಸ್ಕ್ ರಿವಾರ್ಡ್ ಬಂದಿದೆ. ನೀವು ಏನಾದರೂ ಫ್ಯೂಚರ್ ಅಥವಾ ಆಪ್ಷನ್ ಸೆಲ್ ಮಾಡ್ಕೊಂಡು ಕುಂತಿದ್ರೆ ಅಥವಾ ಆಪ್ಷನ್ ಬೈ ಮಾಡಿ ನಾನು ಹೋಲ್ಡ್ ಮಾಡ್ತೀನಿ ಅಂತಂದರೆ ಈ ಥರ ರಿಸ್ಕ್ ರಿವಾರ್ಡ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲ ನಮಗೆ ಅಷ್ಟು ಮೆಂಟಲಿ ನಾವು ಸೈಕಾಲಜಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ನಾವೀಗ 1:1.5 ಬಿಗಿನಿಂಗ್ ಸ್ಟೇಜಲ್ಲಿದ್ದೀವಿ. 1:1.5 ಟಾರ್ಗೆಟನ್ನು ನಾವು ಬುಕ್ ಮಾಡ್ತೀವಿ ಅಂತಂದರೆ ಸೊ ಈಸಿಯಾಗಿ 1:1.5 ಟಾರ್ಗೆಟನ್ನು ಬುಕ್ ಮಾಡಿ. ಸೊ ಇದೇ ಥರ ಪ್ಯಾಟರ್ನ್ಗಳನ್ನು ನೀವು ಮಾರ್ಕೆಟಲ್ಲಿ ಹಿಂದ್ಗಡೆ ಹೋಗಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ಮಾರ್ಕೆಟ್ ಓಪನ್ ಆಗಿದೆ. ಈ ಥರ ಬ್ಯಾಕ್ ಟೆಸ್ಟ್ ಮಾಡಿ ಟೈಮ್ ಸಿಕ್ಕಾಗ ಇಲ್ಲಿ ಮಾರ್ಕೆಟ್ ಈ ಥರ ರ್ಯಾಲಿ ಕೊಟ್ಕೊಂಡು ಹೋಗಿದೆ. ಸೊ ಈ ಥರ ಕನ್ಸಾಲಿಡೇಷನ್ ಸ್ವಲ್ಪ ಇತ್ತು ಅಂತಂದರೆ ಮಾರ್ಕೆಟು ವ್ಯಾಲಿಡು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಇಲ್ಲಿ ಬಂದು ನೋಡಿ ಈ ಸ್ವಿಂಗ್ ಕ್ರಿಯೇಟನ್ನು ಮಾಡಿ ಈ ಸ್ವಿಂಗ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಸ್ವಿಂಗ್ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಲ್ವಾ. ಸೊ ಇಲ್ಲಿ ನೀವು ಎಂಟ್ರಿನ ಅವಾಯ್ಡ್ ಮಾಡಬೇಕು. ಸಪೋಸ್ ನೀವು ಇಲ್ಲಿ ಏನಾದರೂ ಎಂಟ್ರಿ ತೊಗೊಂಡ್ರಿ ಅಂತಂದರೆ SL ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡಿ, ಪ್ರೈಸ್ ಆ್ಯಕ್ಷನ್ ಪ್ರಾಪರಾಗಿ ಸೆಟಪ್ ಬರೋವರೆಗೂ ವೇಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು ಈ ಥರ ನೋಡಿ, ಇಲ್ಲಿ ನೋಡಿ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟರ್ನ್ ಬಂದಿದೆ. ಓಕೆ, ಇಲ್ಲಿ ನೋಡಿ. ಓಕೆ, ಇಲ್ಲಿ ಈ ಥರ ಕಂಟಿನ್ಯೂ ಒಂದು ಸೈಡ್ ಮೂವ್ಮೆಂಟ್ ಇದೆ. ಓಕೆ, ಅದಾದಮೇಲೆ ಏನಾಗುತ್ತೆ, ಇಲ್ಲಿ ನೀವು ಒಂದು ಸ್ವಿಂಗ್ ಬರುತ್ತೆ ಕೆಳಗಡೆ, ಈ ಥರ ಒಂದು ಸ್ವಿಂಗ್ ಬಂದಿದೆ. ಸೊ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ, ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ. ಸಪೋಸ್ ಏನಾದರೂ ನಮಗೆ ಇಲ್ಲಿ ರೆಡ್ ಕ್ಯಾಂಡಲ್ಲು ಕ್ಲೋಸ್ ಆಯಿತು ಅಂತಂತ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ರೆಡ್ ಕ್ಯಾಂಡಲ್ಲು ಪ್ರಾಪರಾಗಿ ಕ್ಲೋಸ್ ಆಗಿದೆ. ಓಕೆ, ಅಂದರೆ ಈ ರೇಂಜಲ್ಲಿ ಇದೆಯಲ್ಲ, ಈ ರೇಂಜನ್ನು ಯಾವುದೇ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಮಾಡಿಲ್ಲ. ಬ್ರೇಕ್ ಮಾಡ್ದೇ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಇಮಿಡಿಯೇಟಾಗಿ ನಾವು ಎಂಟ್ರಿನ ತೊಗೊಂಡಿದ್ದೀವಿ. ಇಲ್ಲಿವರೆಗೂ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. 1:1.5 1:2ವರೆಗೂ ನಾವು ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಹೋದರೆ ಆಲ್ಮೋಸ್ಟು ಟಾರ್ಗೆಟನ್ನು ರೀಚ್ ಮಾಡೋಬರಾಗಿರುತ್ತೆ. ದಿಸ್ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ 1:1.7ವರೆಗೂ ಕೊಟ್ಟಿದೆ ಟಾರ್ಗೆಟು. ನೀವು 1:1.5 ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ 1:1 ಟಾರ್ಗೆಟನ್ನು ನೀವು ಬುಕ್ ಮಾಡಿ. 18 ಪಾಯಿಂಟ್ಸು ಸ್ಟಾಪ್ ಲಾಸ್ ಇತ್ತು, 28 ಪಾಯಿಂಟ್ಸ್ವರೆಗೂ ನಮಗೆ ಟಾರ್ಗೆಟ್ ಬಂದಿದೆ. ಇದೇ ಥರ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗಿ. ಹಿಂದ್ಗಡೆ ನಿಮಗೆ ಚಾರ್ಟ್ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನೋಡ್ಬೋದು ಈ ಥರ ಡಬ್ಲ್ಯೂ ಪ್ಯಾಟರ್ನ್. ಓಕೆ, ಕಪ್ ಆ್ಯಂಡ್ ಹ್ಯಾಂಡಲು, ಡಬ್ಲ್ಯೂ ಪ್ಯಾಟರ್ನು, ಇನ್ಸೈಡ್ ಕ್ಯಾಂಡಲು. ಸೊ ತುಂಬಾ ಪ್ಯಾಟರ್ನ್ಗಳಿದೆ. ಆ ಥರ ಪ್ಯಾಟರ್ನ್ಗಳು ಬಂದಾಗ ಮಾತ್ರ ನೀವು ಟ್ರೇಡನ್ನು ಮಾಡೋಕ್ಕೆ. ಈ ಥರ ಡಬ್ಲ್ಯೂ ಪ್ಯಾಟರ್ನ್. ಓಕೆ, ಇಲ್ಲಿ ನೋಡ್ಬೋದು ಡಬ್ಲ್ಯೂ ಪ್ಯಾಟರ್ನು. ಇದೇ ಥರ ನೀವು ಹಿಂದೆ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಸೊ ನಿಮಗೆ ಎಮ್ ಪ್ಯಾಟರ್ನ್ ಕಾಣಿಸುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸುತ್ತೆ, ಸುಮಾರು ಪ್ಯಾಟರ್ನ್ಗಳು ನಿಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಈ ಥರ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿಗ 20 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಹಾಕ್ತೀನಿ. ಒಂದು ಶಾರ್ಟ್ ಟೂಲನ್ನು ಡ್ರಾ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ನಮಗೆ ನೋಡೋಣ. ಓಕೆ ನೋಡಿ, ಇಲ್ಲಿ ಆಲ್ಮೋಸ್ಟು ಮಾರ್ಕೆಟು ವ್ಯಾಲಿಟಿಲಿಟಿ ಇತ್ತು. ಬಜೆಟ್ಗೋಸ್ಕರ ತುಂಬಾ ವ್ಯಾಲಿಟಿಲಿಟಿ ಇತ್ತು ಫೆಬ್ರವರಿ 1ಗೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರ ನಮಗೆ ಎಂಟ್ರಿನೇ ಸಿಗಲ್ಲ. ಓಕೆ, 20 ಪಾಯಿಂಟ್ಸ್ ಅಂದರೆ ಈ ನೋಡಿ ಇಲ್ಲಿ ತುಂಬಾ ಹ್ಯೂಜ್ ಕ್ಯಾಂಡಲ್ಗಳಿದೆ. ಅದಕ್ಕೋಸ್ಕರ ಅವಾಗ ಎಂಟ್ರಿನ ಅವಾಯ್ಡ್ ಮಾಡಿಬಿಡಿ, ನೋ ಪ್ರಾಬ್ಲಮ್. ನಮಗೆ ಇವತ್ತು ಸೆಟಪ್ ಸಿಗಲಿಲ್ಲ ಅಂತಂದರೆ ನಾಳೆ ಸೆಟಪ್ ಸಿಗುತ್ತೆ, ನಾಳೆ ಸಿಗಲಿಲ್ಲ ಅಂದರೆ ನಾಡ್ದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸೆಟಪ್ಗೋಸ್ಕರ ವೇಟ್ ಮಾಡಬೇಕು. ಸೈಕಾಲಜಿನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ಟನ್ನು ಹಿಡಿತದಲ್ಲಿ ಇಟ್ಕೊಂಡು. ಸೊ ವೇಟ್ ಮಾಡಿದರೆ ನಿಮಗೆ ಟ್ರೇಡ್ ಸಿಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಅಲ್ಲಿಂದ ನೀವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ. ತುಂಬ ಚೆನ್ನಾಗಿ ನೀವು ವರ್ಕ್ ಮಾಡಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಏರಿಯಾ ತುಂಬಾ ನೀವು ದುಡ್ಡನ್ನು ಮಾಡ್ಬೋದು. ಓಕೆ, ಒಂದೇ ದಿನದಲ್ಲಿ ನೀವು 10,000 ಕ್ವಾಂಟಿಟಿನ ಹಾಕೊಂಡು ಅಥವಾ ಒಂದು 40 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ 4 lakh rupees ಆಯಿತು. ಓಕೆ, ಆ ಥರ ಒಂದೇ ದಿನದಲ್ಲಿ 20 lakhs 30 lakhs ಈ ಥರ ಪ್ರಾಫಿಟನ್ನು ಮಾಡ್ಬೋದು. ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಡಿ. ಸ್ಲೋ ಆಗಿ ಗುರುವಾಗಿ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ಒಂದು ಸೈಡ್ ಸ್ವಿಂಗ್ ಬಂದಿದೆ. ಇದು ಎಷ್ಟು ಪಾಯಿಂಟ್ ಬಂದಿದೆ ಅಂತ ಮೆಜರ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು 83 ಪಾಯಿಂಟ್ಸ್. ಓಕೆ, ನಮ್ದು ಇಲ್ಲಿ ವ್ಯಾಲಿಡ್ ಆಗಿದೆ. ಸೊ 50 to 60 ಪಾಯಿಂಟ್ 100 ಪಾಯಿಂಟ್ಸ್ವರೆಗೂ ಮೇಲ್ಗಡೆನೂ ಬಂದರೆ ಪರವಾಗಿಲ್ಲ. ಇಲ್ಲಿ ನಾನು ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, ಈ ಥರ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಈ ಮೇಲ್ಗಡೆ ನಾವು ಲೈನನ್ನು ಡ್ರಾ ಮಾಡಿದ್ವಿ, ಇಲ್ಲಿ ಕೆಳಗಡೆ ಬರುತ್ತೆ ಮಾರ್ಕೆಟು. ಈ ಥರ ಒಂದು ಸ್ವಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಇಲ್ಲಿ ಮತ್ತೆ ಮೇಲ್ಗಡೆ ಬಂದಿದೆ. ಸೊ ಇಲ್ಲಿ ಇದು ಎಂಟ್ರಿ ಕ್ಯಾಂಡಲ್ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನಾನು ವ್ಯಾಲಿಡ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಇಲ್ಲಿ ನಾನು ಶಾರ್ಟ್ ಟೂಲನ್ನು ಡ್ರಾ ಮಾಡ್ತೀನಿ. ಈ ಥರ ಡ್ರಾ ಮಾಡಿ ನಮಗೆ 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಬರಬೇಕು. ಓಕೆ, ಎಕ್ಸಾಕ್ಟ್ಲಿ ನೋಡಿ 21 ಪಾಯಿಂಟ್ಸು ಸ್ಟಾಪ್ ಲಾಸ್ ಬರ್ತಾ ಇದೆ. ಈಗ ನೋಡ್ಬೋದು ಆಲ್ಮೋಸ್ಟ್ ಈಗ ಇಲ್ಲಿ ಪ್ರಾಪರ್ ಕ್ಯಾಂಡಲು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಯಾವುದೇ ಥರ ಮೇಲ್ಗಡೆ ಕ್ರಾಸ್ ಆಗಿಲ್ಲ. ಓಕೆ, ಯಾವುದೇ ಥರ ಇಲ್ಲಿ ಮೇಲ್ಗಡೆ ಕ್ರಾಸ್ ಆಗಿಲ್ಲ. ಈ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇದೇ ಎಂಟ್ರಿ ಕ್ಯಾಂಡಲ್ ನಮ್ಮದು. ಇಲ್ಲಿ ಇಮಿಡಿಯೇಟಾಗಿ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತೊಗೊಂಡಿದ್ದೀವಿ. ಈ ಹಿಂದ್ಗಡೆ ಇರುವಂಥ ಸ್ವಿಂಗು ಪ್ರೀವಿಯಸ್ ಸ್ವಿಂಗ್ ಮೇಲೆ ನಮ್ಮದು ಸ್ಟಾಪ್ ಲಾಸ್ ಇದೆ. 1:2 ಟಾರ್ಗೆಟು ಈಸಿಯಾಗಿ ಹಿಟ್ ಆಗಿದೆ ನೋಡ್ಬೋದು. ಈಗ
ಎಷ್ಟು ಟಾರ್ಗೆಟ್ ಬಂದಿದೆ ಅಂತ. ಓಕೆ 1:2.26. ಓಕೆ 1:3ವರೆಗೂ ಟಾರ್ಗೆಟ್ ಬಂದಿದೆ. 20 ಪಾಯಿಂಟ್ ಸ್ಟಾಪ್ ಲಾಸ್ ಇತ್ತು, 60 ಪಾಯಿಂಟ್ ಟಾರ್ಗೆಟ್ ಬಂದಿದೆ. 20 ಪಾಯಿಂಟ್ ಅಂದರೆ 15 ಪಾಯಿಂಟ್ಸ್ವರೆಗೂ ನೀವು ಸ್ಟಾಪ್ ಲಾಸನ್ನು ಹಾಕ್ಕೊಂಡು ಆಲ್ಮೋಸ್ಟ್ ನಿಮಗೆ ಇಲ್ಲಿ 30 ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ರೀಚ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಓಕೆ ಇದರ ಮತ್ತೆ ಮೇಲ್ಗಡೆ ಹೋಗಿದೆ, ಯಾವುದೇ ಥರ ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿಲ್ಲ, ಮತ್ತೆ ಬಂದು 1:3 ಟಾರ್ಗೆಟ್ ಕೊಟ್ಟಿದೆ. ಈ ಥರ ನೀವು ಚಾರ್ಟಲ್ಲಿ ಹೋಗ್ತಾ ಇಲ್ಲಿ ನೋಡ್ಬೋದು ಡಬ್ಲ್ಯೂ ಪ್ಯಾಟರ್ನ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನೀವು ಕೂಡ ಟ್ರೇಡನ್ನು ಮಾಡ್ತಾ ಇದ್ದೀರಿ, ಆಪ್ಷನ್ ಟ್ರೇಡರ್ ಆಗಿದ್ದೀರಿ ಅಂತಂದರೆ ಸೊ ನೀವು ಕಮೆಂಟನ್ನು ಮಾಡಿ ಯಾವ ಥರ ನೀವು ಯಾವ ಪ್ಯಾಟರ್ನ್ ಮೇಲೆ ಟ್ರೇಡನ್ನು ಮಾಡ್ತೀರಾ. ಸೊ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ಮತ್ತು ಎಮ್ ಪ್ಯಾಟರ್ನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಎಮ್ ಪ್ಯಾಟರ್ನ್ ಬಗ್ಗೆ ನಾವು ಪೂರ್ತಿ ಕ್ಲಿಯರಾಗಿ ಎಂಟ್ರಿ ಕ್ಯಾಂಡಲು ಮತ್ತು ಸ್ಟಾಪ್ ಲಾಸನ್ನು ಎಲ್ಲಿ ಹಾಕಬೇಕು, ಎಷ್ಟು ಟಾರ್ಗೆಟನ್ನು ನೆಕ್ಲೈನ್ವರೆಗೂ ಎಷ್ಟು ಟಾರ್ಗೆಟನ್ನು ತಗೋಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕ್ಲಿಯರಾಗಿ ಡಿಸ್ಕಷನ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ, ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಕಲಿಯೋದಕ್ಕೆ ಸಿಕ್ಕಿದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.